ಸಾಲ ಮಾಡಿ ಖರೀದಿಸಿದ್ದ ಬೈಕ್ ಹಾಗೂ ಆಟೋದ ಇಎಂಐ ಕಟ್ಟಲು ಸ್ನೇಹಿತೆಯನ್ನೇ ಕೊಲೆ ಮಾಡಿರುವ ಘಟನೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರದಲ್ಲಿ ಜರುಗಿದೆ. ಅರ್ಚನಾ ಕೊಲೆಯಾದ ಮಹಿಳೆ ಆರೋಪಿ ವಿರೂಪಸಂದ್ರದ ರಾಕೇಶ್ ಎಂಬಾತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚಿನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾಮಗೊಂಡು ಗ್ರಾಮದ ಬಳಿಯ ಸೇತುವೆ ಬಳಿ ಕುಳಿತ ಸ್ಥಿತಿಯಲ್ಲಿ ಅಪರಿಚಿತ ಮಹಿಳೆಯ ಶವ ಸಿಕ್ಕಿತು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಆರಂಭಿಸಿದ್ರು. ಸುತ್ತಮುತ್ತಲಿನ ಪೊಲೀಸ್ ಠಾಣೆಗಳ ನಾಪತ್ತೆ ಪ್ರಕರಣವನ್ನ ಪರಿಶೀಲನೆ ಮಾಡುವ ವೇಳೆ ಆಗಸ್ಟ್ 14ರಂದು ಹಿಂದೂಪುರ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 27 ವರ್ಷದ ಅರ್ಚನಾ ನಾಪತ್ತೆ ಪ್ರಕರಣ ದಾಖಲಾಗಿತ್ತು. ವಿಚಾರಣೆ ವೇಳೆ ಅದು ಅರ್ಚನಾ ಶವ ಎಂದು ಆಕೆಯ ಗಂಡ ದೃಢಪಡಿಸಿದ್ರು. ಮೃತ ಮಹಿಳೆ ಆಂಧ್ರಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಹಿಂದೂಪುರ ನಿವಾಸಿ. ಕಾರ್ಯಕ್ರಮಗಳಲ್ಲಿ ಸ್ವಾಗತಕಾರರಾಗಿ ಕೆಲಸ ಮಾಡ್ತಾ ಇದ್ರು. ಗೌರಿಬಿದನೂರು ಸಿಪಿಐ ಸತ್ಯನಾರಾಯಣ್ ಹಾಗೂ ಮಂಚಿನಹಳ್ಳಿ ಪಿಎಸ್ಐ ನೇತೃತ್ವದ ಪೊಲೀಸ್ ತಂಡ ಮಹಿಳೆಯ ಸಿಡಿಆರ್ ನಂಬರ್ ಪರಿಶೀಲನೆ ಮಾಡಿದೆ. ಈ ವೇಳೆ ಗೌರಿಬಿದನೂರಿನ ವಿರೂಪಸಂದ್ರದ ರಾಕೇಶ್ ಎಂಬಾತ ಆಕೆ ನಾಪತ್ತೆಯಾದ ದಿನ ಸಾಕಷ್ಟು ಬಾರಿ ಫೋನ್ ಸಂಭಾಷಣೆ ಮಾಡಿರೋದು ಗೊತ್ತಾಗಿದೆ. ಆತನನ್ನ ವಿಚಾರಣೆಗೆ ಒಳಪಡಿಸಿದಾಗ ಅರ್ಚನಾಳನ್ನ ಕೊಂದಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಧ್ಯಮದೊಂದಿಗೆ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸ್ಗೆ ಆರೋಪಿ ರಾಕೇಶ್ ಈ ಮೊದಲು ಅಡುಗೆ ಭಟ್ಟನಾಗಿ ಕೆಲಸ ಮಾಡ್ತಾ ಇದ್ದ. ಈ ವೇಳೆ ಮದುವೆ ಕಾರ್ಯಕ್ರಮಗಳಲ್ಲಿ ಸ್ವಾಗತಕಾರರಾಗಿ ಕೆಲಸ ಮಾಡ್ತಾ ಇದ್ದ ಅರ್ಚನಾ ಅವರ ಪರಿಚಯವಾಗಿದೆ. ಇಬ್ಬರು ಅಣ್ಣ ತಂಗಿಯಂತೆ ಇದ್ದರು ಅಂತ ಹೇಳಿದ್ರು. ರಾಕೇಶ್ ಈಗ ಬೆಂಗಳೂರಲ್ಲಿ ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ. ಇಎಂಐನಲ್ಲಿ ಹೊಸ ಆಟೋ ಮತ್ತು ಬೈಕ್ ಖರೀದಿ ಮಾಡಿದ್ದ. ಕಳೆದ 3 ತಿಂಗಳಿಂದ ಇಎಂಐ ಹಣವನ್ನ ಕಟ್ಟಿರಲಿಲ್ಲ. ಹಣ ಕಟ್ಟುವಂತೆ ಫೈನಾನ್ಸ್ನವರು ಕಾಡ್ತಾ ಇದ್ರು. ಇದೇ ನೋವಲ್ಲಿ ಅರ್ಚನಾಗೆ ವಿಡಿಯೋ ಕಾಲ್ ಮಾಡಿದ್ದ ರಾಕೇಶ್ ತನ್ನ ಕಷ್ಟ ಸುಖ ಹೇಳಿದ್ದಾನೆ. ಈ ವೇಳೆ ಅರ್ಚನಾಳ ಕೊರಳಲ್ಲಿ ಇದ್ದ ಮಾಂಗಲ್ಯ ಸರದ ಮೇಲೆ ಅವನ ಕಣ್ಣು ಬಿದ್ದಿದೆ ಅಂತ ವಿವರಿಸಿದ್ರು. ತನ್ನ ಮತ್ತೊಬ್ಬ ಸ್ನೇಹಿತೆ ನಿಹಾರಿಕಾ ಬಳಿ ತನ್ನ ಕಷ್ಟ ಹೇಳಿದ ರಾಕೇಶ್, ಅರ್ಚನಾ ಬಳಿ ಮಾಂಗಲ್ಯ ಸರ ಇದೆ, ಅವಳನ್ನ ಕೊಂದಾದ್ರೂ ಸರ ಕದ್ದು ಮಾರಿ ಬಂದ ಹಣದಲ್ಲಿ ಸಾಲ ತೀರಿಸಬೇಕು, ಇದಕ್ಕೆ ನೀನು ಸಹಾಯ ಮಾಡಬೇಕು ಅಂತ ಕೇಳಿದ್ದಾನೆ. ನಾನು ಬರೋದಕ್ಕೆ ಆಗೋದಿಲ್ಲ, ನನ್ನ ಪ್ರಾಣ ಸ್ನೇಹಿತೆ ಅಂಜಲಿ ಅಂತ ಇದ್ದಾಳೆ, ಅವಳನ್ನ ಕರೆದುಕೊಂಡು ಹೋಗು ಎಂದಿದ್ದಾಳೆ ಎಂದರು. ಆಗಸ್ಟ್ 14ರಂದು ಬೆಂಗಳೂರಿನಿಂದ ರಾಕೇಶ್, ಅಂಜಲಿ ಮತ್ತು ನವೀನ್ ಕಾರಲ್ಲಿ ಹಿಂದೂಪುರಕ್ಕೆ ಹೋಗಿದ್ದಾರೆ. ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ಅರ್ಚನಾಳನ್ನ ಕರೆದುಕೊಂಡು ಈಶಾ ಫೌಂಡೇಶನ್ ಗುಂಡಿ ಬಂಡೆ ಸೇರಿ ಚಿಕ್ಕಬಳ್ಳಾಪುರ ಸುತ್ತಾಡ್ತಾ ಇದ್ದಾರೆ. ಸಂಜೆಯಾದ ನಂತರ ಆಂಧ್ರದ ಚಿಲಮತ್ತೂರು ಬಳಿ ವೇಲಿಂದ ಅರ್ಚನಾಳ ಕುತ್ತಿಗೆ ಬಿಗಿದು ಕೊಂದಿದ್ದಾರೆ. ಮೃತದೇಹವನ್ನ ನಾಮಗೊಂಡು ಗ್ರಾಮದ ದೊಡ್ಡ ಸೇತುವೆ ಬಳಿ ಎಸೆದು ಪರಾರಿಯಾಗಿದ್ರು ಎಂದು ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಮಂಚನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ 17th ಆಗಸ್ಟ್ಗೆ ಒಂದು UDR ಕೇಸ್ ರಿಪೋರ್ಟ್ ಆಯ್ತು. ಅನುಮಾನಾಸ್ಪದ ಡೆತ್ ಆಗಿದೆ. ಈ ತರ ಒಂದು ಡೆಡ್ ಬಾಡಿ ಸಿಕ್ಕಿದೆ ನಮ್ಗೆ ನ್ಯಾಮಗಾಂಡ್ಲು ಹತ್ರ, ಬ್ರಿಡ್ಜ್ ಹತ್ರ. ಆ ಬಾಡಿ ಡಿಕಂಪೋಸ್ ಆಯ್ತು. ಮತ್ತೆ ಒಬ್ರು ಲೇಡಿ ಅರೌಂಡ್ 30 years ಏಜ್ ಇದೆ, ಈ ತರ ನಮ್ಗೆ ಗೊತ್ತಾಗಿದೆ. ಆಮೇಲೆ ನಾವು ಅಕ್ಕಪಕ್ಕ ಎಲ್ಲ ಊರಲ್ಲಿ ಮತ್ತೆ ಸಿನ್ಸ್ ಆಂಧ್ರ ಬಾರ್ಡರ್ ಇದೆ, ಅಲ್ಲಿ ಕೂಡ ಪತ್ತೆ ಮಾಡಿದೀವಿ. ನೆಕ್ಸ್ಟ್ 18th 1 ಡೇ ಆದ್ಮೇಲೆ ನಮ್ಗೆ ಗೊತ್ತಾಗಿದೆ ಕಿ ಹಿಂದೂಪುರ್ ಪೊಲೀಸ್ ಸ್ಟೇಷನ್ ಅಲ್ಲಿ, ಹಿಂದೂಪುರ್ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ 14th ಇಂದ ಮಿಸ್ಸಿಂಗ್ ಇದ್ದಾರೆ ಒಬ್ರು ಲೇಡಿ. 14th ಅಲ್ಲಿ ಅವರು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಆ ಮಿಸ್ಸಿಂಗ್ ಕೇಸ್ ಲೇಡಿದು ಐಡೆಂಟಿಟಿ ಸೇಮ್ ಮ್ಯಾಚ್ ಆಗ್ತಾ ಇದೆ. ಆಮೇಲೆ ನಮ್ಮ ಮಾಹಿತಿ ಪ್ರಕಾರ ಹಿಂದೂಪುರ್ ಪೊಲೀಸ್ ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ.